ಶರ್ವನ ಮುಖದ ಮೇಲೆ ಬೆವರ ಹನಿಗಳು ಮೂಡುತ್ತಲೇ ಇದ್ದವು. ಅವನ ಮುಂದೆ ಕೈಕಟ್ಟಿ ನಿಂತವನು, ಕ್ಯಾಬಿನ್ ಪೂರ್ತಿಯಾಗಿ ಎಸಿ ಇದೆ, ಆದರೂ ಯಾಕೆ ಹೀಗೆ ಬೆವರುತ್ತಿದ್ದೀಯಾ ಎಂದನು ಅದೇ ಗಂಭೀರ ಧ್ವನಿಯಲ್ಲಿ. ಹಾಗೇನಿಲ್ಲ ಸರ್ ಎಂದು ತಡವರಿಸುತ್ತಲೇ ಹೇಳಿ ತನ್ನ ಕೈಯಲ್ಲಿ ಮುಖವನ್ನು ಒರೆಸಿಕೊಂಡಿದ್ದನು. ನಿಜವಾಗಿಯೂ ಸ್ಲಿಪ್ ಆಗಿ ಸಾಕ್ಷಿ ಅವರನ್ನು ಹಿಡಿದುಕೊಂಡೆಯಾ ಎಂದನು ಅದೇ ಗಂಭೀರದಲ್ಲಿ. ಹೌದು ಸರ್. ಕಾಲು ಸ್ಲಿಪ್ ಆಗಿ ಬೀಳುತ್ತಿದ್ದವನು ಭಯದಲ್ಲಿ ಅವರನ್ನು ಹಿಡಿದುಕೊಂಡೆ ಎಂದು ತಡವರಿಸುತ್ತಲೇ ಹೇಳಿದನು. ಅವನು ಹಾಗೆ ಹೇಳುತ್ತಿದ್ದ ಹಾಗೆ ಅವನ ಕಪಾಳಕ್ಕೆ ಜೋರಾಗಿ ಬಾರಿಸಿದನು ಅನುರಾಗ್. ಅವನು ಹೊಡೆದ ಹೊಡೆತಕ್ಕೆ ತತ್ತರಿಸಿದವನು ಕೆನ್ನೆಯ ಮೇಲೆ ಕೈ ಇರಿಸಿ ನಿಂತನು. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಎಂದು ಈ ರೀತಿ ಸುಳ್ಳು ಹೇಳ್ತಿದ್ದೀಯಾ? ನಾಚಿಕೆಯಾಗುವುದಿಲ್ವ ನಿನಗೆ? ನೀನು ಸಾಕ್ಷಿಯವರ ಬಳಿ ಥ್ಯಾಂಕ್ಸ್ ನಿರೀಕ್ಷೆ ಮಾಡಿದ ದಿನವೇ ನಿನಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ನಿನ್ನನ್ನು ಎಷ್ಟು ದಿನದಿಂದ ನಾನು ಗಮನಿಸುತ್ತಿದ್ದೇನೆ ಎನ್ನುವುದು ನಿನಗೆ ಗೊತ್ತಾ? ಸಿಲ್ಲಿ ರೀಸನ್ ಇಟ್ಕೊಂಡು ಸಾಕ್ಷಿಯವರ ಬಳಿ ನೀನು ಮಾತನಾಡಲು ಹೋಗುವುದನ್ನು ನಾನು ನೋಡಿಲ್ಲ ಎಂದುಕೊಂಡೆಯಾ? ಇಷ್ಟು ದಿನ ನಿನ್ನ ಜೊತೆ ಮಾತನಾಡುವುದಕ್ಕಾಗಲಿ ಅಥವಾ ನಿನ್ನನ್ನು ಪನಿಷ್ ಮಾಡುವುದಕ್ಕಾಗಲಿ ನನಗೆ ಸರಿಯಾದ ರೀಸನ್ ಸಿಕ್ಕಿರಲಿಲ್ಲ. ಅದಕ್ಕೆ ಸುಮ್ಮನಿದ್ದೆ. ಈ ರೀತಿ ಹೆಣ್ಣು ಮಕ್ಕಳ ಮೈಮುಟ್ಟಿ ಚಪಲ ತೀರಿಸಿಕೊಳ್ಳಬೇಕು ಎನ್ನುವುದಿದ್ದರೆ ಕೆಲಸಕ್ಕೆ ಬರದೆ ಮನೆಯಲ್ಲಿ ಹೆಂಡತಿಯ ಜೊತೆ ಇರಬೇಕು. ನಿನ್ನಂಥವನಿಂದ ಬೇರೆ ಗಂಡಸರಿಗೂ ಕೂಡ ಕೆಟ್ಟ ಹೆಸರು. ಇನ್ನು ಮುಂದೆ ಈ ರೀತಿಯ ಹುಚ್ಚಾಟಗಳೆಲ್ಲವನ್ನು ಬಿಟ್ಟು ಸರಿಯಾಗಿ ಕೆಲಸ ಮಾಡ್ತೀನಿ ಎನ್ನುವುದಾದರೆ ಇಲ್ಲಿ ಇರು, ಇಲ್ಲದಿದ್ದರೆ ಕೆಲಸ ಬಿಟ್ಟು ಹೋಗ್ತಾ ಇರು ಎಂದು ಕೋಪದಲ್ಲಿಯೇ ಹೇಳಿದನು. ಅನುರಾಗ್ನ ಕೋಪ ಹಿಂದೆಂದೂ ನೋಡಿರಲಿಲ್ಲ ಶರ್ವ. ಮೊದಲ ಬಾರಿಗೆ ಅವನ ಕೋಪವನ್ನು ನೋಡಿ ನಡುಗಿ ಹೋದನು. ಅವನು ಯಾವುದೇ ಹೆಣ್ಣಿಗಾದರೂ ತುಂಬ ಗೌರವ ಕೊಡುತ್ತಾನೆ. ಅಂಥದ್ರಲ್ಲಿ ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಹುಡುಗಿಗೆ ಹೀಗಾದರೆ ಸುಮ್ಮನಿರುತ್ತಾನಾ? ಇಲ್ಲ ಸರ್, ನನ್ನನ್ನು ನೀವು ತಪ್ಪು ತಿಳಿದಿದ್ದೀರಾ. ಅವರು ನನ್ನ ಕೊಲೀಗ್ ಎನ್ನುವ ಸಲಿಗೆಯಿಂದ ಮಾತಾಡ್ತಿದ್ದೀನಿ. ನನ್ನಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ. ಮತ್ತೊಮ್ಮೆ ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳಲು ನೋಡಿದನು. ಅವನ ಮಾತು ಕೇಳುತ್ತಿದ್ದ ಹಾಗೆ ಅನುರಾಗ್ನ ಕೋಪ ತಾರಕಕ್ಕೇರಿತು. ಒಡನೆಯೇ ಅವನ ಕೊರಳಪಟ್ಟಿ ಹಿಡಿದವನು, ನಾನು ಸಮಾಧಾನದಲ್ಲಿ ಮಾತಾಡ್ತಿದ್ದೀನಿ ಎಂದು ಮತ್ತೆ ನಿನ್ನ ತಪ್ಪನ್ನು ಮುಚ್ಚಲು ನೋಡ್ತಿದ್ದೀಯಾ? ನೀನು ಹೇಗೆ ಕಾಲು ಎಡವಿ ಸಾಕ್ಷಿಯವರನ್ನು ಹಿಡಿದೆ ಎಂದು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಇದು ನಿನಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಕಣ್ಣಿನಲ್ಲಿ ಕೆಂಡ ಉಗುಳುತ್ತಾ ಕೋಪದಲ್ಲಿ ಹೇಳಿದನು. ಅವನು ಕೊರಳಪಟ್ಟಿ ಹಿಡಿಯುತ್ತಿದ್ದ ಹಾಗೆ ಶರ್ವ ನಡುಗಿ ಹೋದನು. ಯಾರಾದರೂ ನೋಡಿದರೆ ಅವನ ಮರ್ಯಾದೆ ಹೋಗುತ್ತದೆ ಎಂದು ಹೆದರಿ ನಿಂತನು. ಸಾರಿ ಸರ್, ಇನ್ನೊಮ್ಮೆ ಹೀಗೆ ಆಗುವುದಿಲ್ಲ ಎಂದು ತಾನೇ ತನ್ನ ತಪ್ಪು ಒಪ್ಪಿಕೊಂಡನು. ಇಲ್ಲದಿದ್ದರೆ ತನ್ನ ಕೆಲಸ ಬಿಡಬೇಕಾಗುತ್ತದೆ ಎನ್ನುವುದು ಅವನಿಗೂ ಕೂಡ ಗೊತ್ತು. ಒಳ್ಳೆಯ ಸಂಬಳ ಬರುತ್ತಿರುವ ಕೆಲಸವನ್ನು ಯಾರಿಗೆ ತಾನೇ ಬಿಡಲು ಮನಸ್ಸಾಗುತ್ತದೆ? ಅವನ ಭಯವನ್ನು ಗುರುತಿಸಿ ಅವನ ಕೊರಳಪಟ್ಟಿ ಬಿಟ್ಟು ಹಿಂದೆ ಸರಿದು ನಿಂತು, ಇನ್ನೊಮ್ಮೆ ಸಾಕ್ಷಿಯವರ ಬಳಿ ಮಾತನಾಡುವುದಲ್ಲ. ಅವರ ಅಕ್ಕಪಕ್ಕ ಸುಳಿದರೂ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ. ಹಾಗೆ ಇನ್ನೊಮ್ಮೆ ಈ ರೀತಿ ನಮ್ಮ ಆಫೀಸ್ನಲ್ಲಿ ಆದರೆ ಈ ರೀತಿ ಕರೆದು ಮಾತನಾಡುವುದಿಲ್ಲ. ಎಲ್ಲರೆದುರಿಗೂ ನಿನ್ನ ಮಾನ ಹರಾಜು ಹಾಕಿ ಕೆಲಸದಿಂದ ತೆಗೆಯುತ್ತೇನೆ ಎಂದು ಎಚ್ಚರಿಕೆ ನೀಡಿ ಅಲ್ಲಿಂದ ಕಳುಹಿಸಿದ್ದನು. ಹೊರಗೆ ಬಂದ ಶರ್ವ ಹೆಡೆ ತುಳಿದ ಹಾವಾಗಿದ್ದನು. ತಾನು ಮಾಡಿದ ತಪ್ಪಿಗೆ ಬುದ್ಧಿವಾದ ಹೇಳಿದ್ದಾರೆ ಎಂದು ತಿಳಿದುಕೊಳ್ಳುವ ಬದಲು ತನಗೆ ಅವಮಾನ ಮಾಡಿದ್ದಾನೆ, ಇವನನ್ನು ಸುಮ್ಮನೆ ಬಿಡಬಾರ್ದು ಎನ್ನುವ ಆಲೋಚನೆ ಮೂಡಿತು. ಅನುರಾಗ್ ಅಷ್ಟೇ ಅಲ್ಲ, ಅವನ ದ್ವೇಷ ಸಾಕ್ಷಿಯ ಮೇಲೂ ಮೂಡಿತು. ಹಾಗೆ ತಪ್ಪು ಮಾಡಿದ್ದೇನೆ, ಅದಕ್ಕೆ ಹೀಗೆಲ್ಲ ಮಾಡಿದ್ದಾರೆ ಎನ್ನುವ ವಿವೇಚನೆ ಇಲ್ಲದೆ, ನನಗೆ ಅವಮಾನ ಮಾಡ್ತೀರಾ? ನಿಮ್ಮಿಬ್ಬರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಇಲ್ಲಿಂದ ಕೆಲಸ ಬಿಟ್ಟು ಹೋದರೆ ಏನು ಮಾಡಲು ಆಗುವುದಿಲ್ಲ ನನಗೆ. ಅವಮಾನ ಮಾಡಿದ ನಿಮ್ಮ ಮರ್ಯಾದೆ ಕೂಡ ಹೋಗಬೇಕು. ಹಾಗೆ ಮಾಡ್ತೀನಿ ಎಂದು ಮನದಲ್ಲಿ ಶಪಥ ಮಾಡಿದನು. ಇತ್ತ ಶರ್ವ ಹೊರ ಹೋಗುತ್ತಿದ್ದ ಹಾಗೆ ಅನುರಾಗ್ ಕೋಪದಲ್ಲಿಯೇ ದುಮುಗುಡುತ್ತಲೇ ಕುಳಿತನು. ಸಾಕ್ಷಿಯ ಸೊಂಟ ಹಿಡಿದ ಅದೇ ಕೈಗಳನ್ನು ಕತ್ತರಿಸುವಷ್ಟು ಕೋಪ ಉಕ್ಕುತ್ತಿತ್ತು ಅವನಲ್ಲಿ. ಆದರೂ ಕೋಪವನ್ನೆಲ್ಲ ತೋರದೆ ಆದಷ್ಟು ಸಮಾಧಾನದಿಂದಲೇ ಮಾತನಾಡಿ ಕಳುಹಿಸಿದನು. ಶರ್ವ ಅಂದು ಸಾಕ್ಷಿಯ ಜೊತೆಯಲ್ಲಿ ಅಲ್ಲ, ಯಾರ ಜೊತೆಯೂ ಮಾತನಾಡದೆ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿದ್ದನು. ಇಂದು ಸಾಕ್ಷಿ ಅನ್ಯಮನಸ್ಕತೆಯಿಂದ ಕೆಲಸ ಮಾಡಿದಳು. ಬೆಳಗ್ಗೆ ಆದ ಘಟನೆಯಿಂದ ಇಂದು ಅವಳ ಮನಸ್ಸು ಹಾಳಾಗಿತ್ತು. ಮನೆಗೆ ಹೋಗುವ ಸಮಯವಾಗಿದ್ದರಿಂದ ತನ್ನ ಬ್ಯಾಗನ್ನು ರೆಡಿ ಮಾಡಿಕೊಂಡವಳು ರಜೆ ಕೇಳು ಎಂದು ತನ್ನಣ್ಣ ಹೇಳಿದ್ದನ್ನು ನೆನೆದು ಅಣ್ಣ ಹೇಳಿದ ಹಾಗೆ ಇವತ್ತೇ ರಜೆ ಕೇಳಬೇಕು, ರಜೆ ಕೊಡುವುದಿಲ್ಲ ಎಂದರೆ ಆಮೇಲೆ ಕಷ್ಟವಾಗುತ್ತದೆ ಎಂದು ಯೋಚಿಸಿದವಳು ಅನುರಾಗ್ ಕ್ಯಾಬಿನ್ ಕಡೆ ಹೊರಟಳು. ಇತ್ತ ಇಂದು ಸಾಕ್ಷಿಯ ಜೊತೆ ಮಾತನಾಡಲೇಬೇಕು ಎಂದು ಅನುರಾಗ್ ಕೆಲಸವನ್ನು ಬೇಗ ಮುಗಿಸಿ ಅವಳು ಹೊರಡುವುದನ್ನು ನೋಡಿಕೊಂಡು ಅವಳ ಹಿಂದೆಯೇ ಹೋಗೋಣ ಎಂದು ಯೋಚಿಸಿ ತಾನೂ ಕೂಡ ಎಲ್ಲವನ್ನು ಜೋಡಿಸಿಡುತ್ತಿದ್ದನು.
ಮೇ ಐ ಕಮಿಂಗ್ ಸರ್ ಎಂದು ಬಾಗಿಲ ಬಳಿ ಶಬ್ದ ಬರುತ್ತಿದ್ದ ಹಾಗೆ ತಲೆ ಎತ್ತಿ ನೋಡಿದವನಿಗೆ, ನಾನು ಇವರ ಜೊತೆ ಮಾತನಾಡಬೇಕು ಎಂದು ಯೋಚಿಸುತ್ತಿದ್ದರೆ ಇವರು ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿಕೊಂಡವನು ಕಮಿನ್ ಎಂದನು. ಅಂಜಿಕೆಯಲ್ಲಿಯೇ ಒಳ ಬಂದಿದ್ದಳು. ಅವಳು ಬೆಳಿಗ್ಗೆ ನಡೆದ ಘಟನೆಯ ಬಗ್ಗೆ ಮಾತನಾಡಲು ಬಂದಿದ್ದಾಳೆ ಎಂದು ತಿಳಿದುಕೊಂಡವನು, ನೋಡಿ ಮಿಸ್ ಸಾಕ್ಷಿ, ಆ ಶರ್ವನಿಗೆ ನಾನು ಈಗಾಗಲೇ ವಾರ್ ಮಾಡಿದ್ದೇನೆ. ಅವನು ಇನ್ನೊಮ್ಮೆ ನಿಮ್ಮ ಬಳಿ ಆ ರೀತಿ ನಡೆದುಕೊಳ್ಳುವುದಿಲ್ಲ, ನೀವೇನು ಯೋಚಿಸಬೇಡಿ ಎಂದನು. ನೋ ಸರ್, ನಾನು ಆ ವಿಷಯ ಮಾತನಾಡಲು ಬಂದಿಲ್ಲ ಎಂದಳು. ಆ ವಿಷಯ ಮಾತನಾಡಲು ಬಂದಿಲ್ಲ ಅಂದರೆ ಏನು ಹೇಳಲು ಬಂದಿದ್ದಾರೆ ಎಂದುಕೊಂಡವನು, ಹೌದಾ, ಬಂದ ವಿಷಯ ಹೇಳಿ ಎಂದನು. ಅದು ನನಗೆ 2 ಡೇಸ್ ಲೀವ್ ಬೇಕಿತ್ತು ಎನ್ನುತ್ತಿದ್ದ ಹಾಗೆ ವಾಟ್ ಎಂದನು. ಭಾನುವಾರ ಒಂದು ದಿನ ಅವಳನ್ನು ನೋಡಲಿಲ್ಲ ಎಂದರೆ ಏನನ್ನೋ ಕಳೆದುಕೊಂಡಂತಹ ಭಾವ ಅವನಲ್ಲಿ. ಅಂಥದ್ರಲ್ಲಿ 2 ದಿನ ರಜೆ ಕೇಳಿದರೆ ಹೇಗೆ ತಾನೇ ಕೊಡುತ್ತಾನೆ? ಹಾಗಾಗಿ ವಾಟ್ ಎಂದು ಕೂಗಿದನು. ಅವನು ಯಾಕೆ ಹಾಗೆ ಹೇಳಿದ ಎಂದು ತಿಳಿಯದೆ ಅವನನ್ನೇ ನೋಡುತ್ತಾ ನಿಂತಳು ಸಾಕ್ಷಿ. ಅವಳು ಅವನನ್ನೇ ನೋಡುತ್ತಿರುವುದು ಅರಿವಾದಾಗ ನಾನು ಯಾಕೆ ಹಾಗೆ ರಿಪ್ಲೈ ಮಾಡಿದೆ ಎಂದುಕೊಂಡವನು, ಸಾರಿ, ಬೇರೆ ಏನೋ ಯೋಚನೆಯಲ್ಲಿದ್ದೆ, ಏನೋ ಹೇಳ್ತಿದ್ರಲ್ಲ ಎಂದನು ಮತ್ತೆ. ಅದು ಎಂದು ಡೇಟ್ ಹೇಳಿದವಳು 2 ಡೇಸ್ ಲೀವ್ ಬೇಕಿತ್ತು ಎಂದಳು. ಪ್ರತಿಯಾಗಿ ರಜೆ ಯಾಕೆ ತಟ್ಟನೆ ಕೇಳಿದನು. ಹಾಗೆ ಕೇಳುವ ಅವಶ್ಯಕತೆ ಇರಲಿಲ್ಲ, ಆದರೂ ರಜೆ ಯಾಕೆ ಕೇಳುತ್ತಿದ್ದಾಳೆ ಎನ್ನುವ ಕುತೂಹಲ ಅವನಲ್ಲಿ. ಅವನ ಮಾತಿಗೆ ಏನು ಹೇಳಬೇಕು ಎಂದು ತಿಳಿಯದವಳು, ರಿಲೇಷನ್ಸ್ ಮನೆಯಲ್ಲಿ ಫಂಕ್ಷನ್ ಇದೆ ಸರ್ ಎಂದು ಬಾಯಿಗೆ ಬಂದದ್ದನ್ನು ಹೇಳಿದಳು. ಅವಳಿಗೆ ರಜೆ ನೀಡಲು ಇವನಿಗೆ ಮನಸ್ಸಿಲ್ಲ, ಆದರೂ ರಜೆ ಕೊಡಲಾಗುವುದಿಲ್ಲ ಎಂದು ಹೇಳಲು ಆಗುವುದಿಲ್ಲ. ಅವಳು ರಜೆ ಕೇಳುವುದೇ ಅಪರೂಪ. ಅವಳು ಇಲ್ಲಿ ಕೆಲಸಕ್ಕೆ ಸೇರಿದಾಗಿನಿಂದ ಆರೋಗ್ಯ ಹದಗೆಟ್ಟ ಕಾರಣ 2-3 ದಿನ ರಜೆ ಹಾಕಿರಬಹುದು ಅಷ್ಟೆ. ಓಕೆ ಎಂದವನಿಗೆ ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಎನ್ನುವ ಮಾತು ಗಂಟಲಿನವರೆಗೂ ಬಂದು ಹಾಗೆ ಎದೆಯಲ್ಲಿ ಉಳಿಯಿತು. ಥ್ಯಾಂಕ್ ಯು ಸರ್ ಎಂದು ಅಲ್ಲಿಂದ ಹೊರಡುವವಳನ್ನು ಮತ್ತೆ ತಡೆದಿದ್ದನು. ಅವನ ಧ್ವನಿ ಕೇಳಿ ಅಲ್ಲಿಯೇ ನಿಂತವಳು ಹೇಳಿ ಸರ್ ಎಂದಳು. ಅವಳು ತನ್ನ ಜೊತೆ ಮಾತನಾಡುವುದೇ ಅಪರೂಪ, ಈ ರೀತಿಯಿಂದನಾದರೂ ಸ್ವಲ್ಪ ಸಮಯ ಮಾತನಾಡಬಹುದು ಎನ್ನುವ ಯೋಚನೆ ಅವನದು. ಬೆಳಗ್ಗೆ ನಿಮ್ಮ ಧೈರ್ಯ ತುಂಬ ಇಷ್ಟ ಆಯಿತು. ಹೊರಗೆ ಕೆಲಸ ಮಾಡುವ ಹೆಣ್ಣು ಮಕ್ಕಳು ಅಂತ ಅಲ್ಲ, ಸ್ಕೂಲ್ ಕಾಲೇಜಿಗೆ ಹೋಗುವ ಹೆಣ್ಣು ಮಕ್ಕಳು ಅಷ್ಟೇ ನಿಮ್ಮ ಹಾಗೆ ಇರಬೇಕು. ನೀವಿಷ್ಟು ಸ್ಟ್ರಾಂಗ್ ಎಂದು ನನಗೆ ಗೊತ್ತಿರಲಿಲ್ಲ ಎಂದನು. ಅವನ ಮಾತು ಕೇಳಿ ಸಾಕ್ಷಿಗೆ ಶರ್ವ ಬೆಳಗ್ಗೆ ಅವಳ ನಡುವನ್ನು ಬಿಗಿಯಾಗಿ ಹಿಡಿದಿದ್ದು ಅವಳ ಕಣ್ಣ ಮುಂದೆ ಬಂದಿತು. ಅದಾಗಲೇ ಅವಳ ಕಣ್ಣಲ್ಲಿ ನೀರು ತುಂಬಿತು. ಸಾಕ್ಷಿಯ ತುಂಬಿದ ಕಣ್ಣನ್ನು ನೋಡಿದವನಿಗೆ ತನ್ನ ಮಾತಿನಿಂದ ಅಳುತ್ತಿದ್ದಾರೆ ಎಂದು ತಿಳಿದು ಭಯ ಆವರಿಸಿತು. ಕುಳಿತಲ್ಲಿಂದ ಎದ್ದು ಮುಂದೆ ಬಂದವನು, ಅಳ್ತಿದ್ದೀರಾ? ಏನಾಯಿತು? ನಾನೇನಾದರೂ ತಪ್ಪಾಗಿ ಮಾತನಾಡಿದ್ನಾ? ನಾನು ಆ ರೀತಿ ಹೇಳಿದ್ದು ನಿಮಗೆ ಬೇಜಾರಾಗಿದ್ದರೆ ಸಾರಿ ಎಂದನು. ನೋ ಸರ್, ನೀವು ಹೇಳಿದ್ದು ಸರಿ ಇದೆ, ಬೆಳಿಗ್ಗೆಯೇ ಘಟನೆ ನೆನಪಾಯಿತು ಅಷ್ಟೇ ಎಂದಳು. ಸಾರಿ, ಆ ವಿಷಯದಿಂದ ನೀವು ನೊಂದುಕೊಳ್ಳುತ್ತೀರಾ ಎಂದು ತಿಳಿದಿರಲಿಲ್ಲ ಎಂದನು. ಪರವಾಗಿಲ್ಲ ಸರ್, ನಾನು ಹೊರಡ್ತೀನಿ, ಥ್ಯಾಂಕ್ ಯು ಎಂದು ಹೇಳಿ ತನ್ನ ಕಣ್ಣೀರನ್ನು ತೊಡೆದುಕೊಂಡು ಹೊರಗೆ ಬಂದಿದ್ದಳು. ಅನುರಾಗ್ ಕ್ಯಾಬಿನ್ನಿಂದ ಹೊರಗೆ ಬಂದ ಸಾಕ್ಷಿಯನ್ನು ನೋಡಿದ ಶರ್ವ ಒಳಗೊಳಗೆ ಖುದ್ದು ಹೋಗುತ್ತಿದ್ದನು. ಆ ಕೋಪವನ್ನು ಮೇಲೆ ತೋರಿಸಲಿಲ್ಲ. ಈಗ ಅವನು ಮನೆಗೆ ಹೋಗುವಾಗ ಸಾಕ್ಷಿಯ ಕಣ್ಣಿಗೆ ಬಿದ್ದಿದ್ದನು. ಆದರೂ ಅವನನ್ನು ನೋಡಿಯೇ ಇಲ್ಲ ಎನ್ನುವಂತೆ ಅಲ್ಲಿಂದ ಹೋಗಿದ್ದಳು. ಇಂದು ಅವಳ ಜೊತೆ ಮಾತನಾಡಬೇಕು ಎಂದು ಅಂದುಕೊಂಡಿದ್ದೆಲ್ಲ ವ್ಯರ್ಥವಾಯಿತು. ಅವಳು ರಜೆ ಮುಗಿಸಿ ಬಂದಾದ ಮೇಲೆ ಮಾತನಾಡೋಣ ಎಂದುಕೊಂಡು ಹಾಗೆ ಸುಮ್ಮನಾದನು ಅನುರಾಗ್. ಸಂಜೆ ಗಂಡ ಮನೆಗೆ ಬಂದ ನಂತರ ಅವರಿಗೆ ಕುಡಿಯಲು ಕಾಫಿ ಅಥವಾ ಟೀ ಮಾಡಿಕೊಟ್ಟು ನಂತರ ತಿನ್ನಲು ಏನಾದರೂ ಕೊಟ್ಟು ಅಕ್ಕಪಕ್ಕದ ಮನೆಯವರ ಜೊತೆ ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಇರುವ ಉದ್ಯಾನವನಕ್ಕೆ ಹೋಗುವುದು ರೂಢಿ. ಇಂದು ಕೂಡ ಹಾಗೆ ಹೋಗಿದ್ದರು ವೈದೇಹಿ. ಗುರುರಾಜ್ ಅವರು ಮನೆಯಲ್ಲಿ ಟಿವಿ ನೋಡ್ತಾ ಕುಳಿತರೆ ಅನುರಾಗ್ ಕೂಡ ಅವರ ಪಕ್ಕವೇ ಬಂದು ಕುಳಿತನು. ಅನು, ಆ ಹುಡುಗಿಯ ಜೊತೆ ಇವತ್ತಾದರೂ ಮಾತನಾಡಿದ ಎಂದು ಟಿವಿ ಮೇಲಿನ ಕಣ್ಣು ತೆಗೆದು ಮಗನ ಕಡೆ ತಿರುಗಿ ಹೇಳಿದರು. ಇಲ್ಲಪ್ಪ ಎಂದು ಸೋತ ಧ್ವನಿಯಲ್ಲಿಯೇ ಹೇಳಿದನು. ಅನು, ನೀನು ಯಾಕೆ ಇಷ್ಟು ತಡ ಮಾಡ್ತಿದ್ದೀಯಾ ಎಂದು ತಿಳಿಯುತ್ತಿಲ್ಲ. ನಿಮ್ಮಮ್ಮ ಪ್ರತಿದಿನ ಇದೇ ವಿಷಯ ಮಾತನಾಡುತ್ತಿರುತ್ತಾಳೆ. ಅವಳಿಗೂ ಇತ್ತೀಚೆಗೆ ಮಂಡಿ ನೋವು ಹೆಚ್ಚಾಗಿದೆ. ಅವಳ ದೇಹಕ್ಕೂ ರೆಸ್ಟ್ ಬೇಕು ಅಲ್ವಾ? ಯಾರಾದರೂ ಒಬ್ಬರು ಕೆಲಸದವರನ್ನು ಬರ ಹೇಳು, ಮನೆ ಕ್ಲೀನ್ ಮಾಡಿಕೊಟ್ಟು ಹೋಗಲಿ ಎಂದು ಹೇಳಿದರೂ ಕೇಳುವುದಿಲ್ಲ ಅವಳು. ಸೊಸೆ ಬರುವ ತನಕ ನಾನೇ ಮಾಡ್ತೀನಿ ಎಂದು ಹೇಳುತ್ತಾಳೆ. ನೀನು ನೋಡಿದರೆ ಆ ಹುಡುಗಿಯ ಬಳಿ ಇನ್ನೂ ಮಾತನಾಡಿಲ್ಲ ಎಂದರು. ಇವತ್ತು ಮಾತನಾಡೋಣ ಎಂದು ಯೋಚಿಸಿದೆ ಅಪ್ಪ,
ಆದರೆ ಅವರೇ ನನ್ನ ಕ್ಯಾಬಿನ್ಗೆ ಬಂದು 2 ದಿನ ರಜೆ ಕೇಳಿದರು ಎಂದನು. ರಜೆನಾ, ಯಾಕೆ ಎಂದು ಕುತೂಹಲದಿಂದ ಕೇಳಿದರು. ಅದೇನೋ ಅವರ ರಿಲೇಷನ್ಸ್ ಮನೆಯಲ್ಲಿ ಫಂಕ್ಷನ್ ಇದೆಯಂತೆ ಅಪ್ಪ, ಅದಕ್ಕೆ. ಅಲ್ಲಿಂದ ಬಂದ ನಂತರ ಖಂಡಿತ ಮಾತಾಡ್ತೀನಿ ಎಂದನು. ಸರಿ, ಆದಷ್ಟು ಬೇಗ ಮಾತನಾಡು ಎಂದರು ಗುರುರಾಜ್. ಮುಂದುವರಿಯುವುದು. ಧನ್ಯವಾದಗಳು.